ಮೀಡಿಯಾ ಅಂದರೆ ಬರೀ ರಾಮಾಯಣ ಮಹಾಭಾರತ ಕೆಲವು ಕಥೆಗಳು. ಮೆಷಿನ್ ಗನ್ ಇಟ್ಕೊಂಡು ಡುಮು ಅಂತ ಎಲ್ಲಾರನ್ನೂ ಸಾಯಿಸ್ಬಿಟ್ರೆ ಇವನು ಖುಷಿ. ಸಿನಿಮಾ ನೋಡೋಕ್ಕೂ ಒಂದು ಆರ್ಟ್ ಇದೆ, ಒಂದು ಕಲೆ ಇದೆ. ನಮಸ್ಕಾರ ಸ್ನೇಹಿತರೆ, ನಾನು ಚಿಕ್ಕವನಾಗಿದ್ದಾಗ ಸಿಂಧೂರ ಲಕ್ಷ್ಮಣ ಹಳೇ ಸಿನಿಮಾ ಬಂದಿತ್ತು ನಮ್ಮೂರ ಹತ್ರ ಒಂದು ಟೆಂಟ್ಗೆ. ನಮ್ಮೂರಿಂದ ಆ ಟೆಂಟ್ ಇರೋದು ಕೈಲಂಚ ಅಂತ 8 ಕಿಲೋಮೀಟ್ರ್. ಸೊ ಸೆಕೆಂಡ್ ಶೋ 9 ಗಂಟೆಗೆ ಅಲ್ಲಿ ಹೋಗ್ಬೇಕು. ನಮ್ಮ ಅಪ್ಪ ಅವರೆಲ್ಲ ಹೊರಟಿದ್ದಾರೆ. ನಾನು ಬರ್ತೀನಿ ಅಂದರೆ ಕರ್ಕೊಂಡು ಹೋಗಲ್ಲ, ನೀನು ಚಿಕ್ಕ ಹುಡುಗ ಬರಬೇಡ, ಅಲ್ಲೆಲ್ಲ ಕತ್ಲೆ ವಾಪಸ್ ಬರೋದು ಅಂತ. 8 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಸಿನಿಮಾ ನೋಡ್ಕೊಂಡು ವಾಪಸ್ ನಡ್ಕೊಂಡು ಬರಬೇಕು. ಆ ಥರ ಅವಾಗ ಇದ್ದದ್ದು ಕಾಲ. ಸೊ ನನಗೆ ಹಠ ಮಾಡದೇ ಇಲ್ಲ, ನಾನು ಬರ್ತೀನಿ ಅಂತ ಬೇಡ ಅಂತ ಹೊರಟರು. ನಾನೇನು ಮಾಡಿದೆ, ಅವ್ರ ಹಿಂದ್ಗಡೆ ಹೊರಟೆ. ಅವ್ರು ಕಾಣದಂಗೆ ಕತ್ತಲೆಯಲ್ಲಿ, ರಾತ್ರಿ ಅಂದರೆ ಅವಾಗ 7:30, 8 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಲ್ಲ 9 ಗಂಟೆ ಸಿನಿಮಾಗೆ. ಅವ್ರ ಹಿಂದ್ಗಡೆ ಅವ್ರು ಕಾಣ್ದಂಗೆ ಹೋಗೋದು. ಏನು ಮಾಡಬೇಕು, ತೋಟನ ದಾಟಬೇಕು. ತೋಟ ಆದಮೇಲೆ ಗದ್ದೆ ಆದಮೇಲೆ ನದಿ, ಅರ್ಕಾವತಿ ನದಿ ದಾಟಿ ಪುನಃ ತೋಟಗಳು, ಹಿಂಗೆಲ್ಲ ಹೋಗ್ಬೇಕು. ದಾರಿ ಶಾರ್ಟ್ ಕಟ್ಟಲ್ಲಿ ಬೇರೆ. ಸೊ ಅವ್ರು ಕಾಣ್ದಂಗೆ ಕತ್ತಲೆಯಲ್ಲಿ ನಾನು ಹೋಗ್ತಾ ಇದ್ದೀನಿ. ನನ್ನ ಧೈರ್ಯ ಎಷ್ಟು ನೋಡಿ. ಸ್ವಲ್ಪ ಮುಂದೆ ದೂರ ಹೋಗ್ತಾ ಇದ್ದಾರೆ, ನಾನು ಹಿಂದ್ಗಡೆ ಹೋಗ್ತಾ ಇರೋದು ಕತ್ತಲೆಯಲ್ಲಿ. ಸೊ ಹೋಗಿ ಹತ್ರಕ್ಕೆ ಹೋಗಿ ಥಿಯೇಟ್ರಲ್ಲಿ ಅವ್ರು ಇನ್ನೇನು ಟಿಕೆಟ್ ತಗೊಳ್ಳೋ ಟೈಮು ಓಡ್ಬಿಟ್ಟೆ. ಈಗ ಟಿಕೆಟ್ ತಗೋತಾ ಇದ್ದಾರೆ, ತಗೊಳ್ಳೇಬೇಕಲ್ಲ. ಟಿಕೆಟ್ ತಗೊಂಡ್ರು, ಆ ಸಿನಿಮಾಗೆ ಹೋದ್ವಿ. ನಮ್ಮ ಅದೃಷ್ಟ ಏನಪ್ಪ ಅಂದ್ರೆ ಸಿನಿಮಾ ಬರೀ ಅರ್ಧನೇ ನೋಡೋದು, ಪ್ರಾಜೆಕ್ಟರ್ ಕೆಟ್ಟೈತು. ಸೊ ವಾಪಸ್ ಬಂದ್ವಿ. ಸೊ ಹಿಂದಿನ ಕಾಲದಲ್ಲಿ ಸ್ವಲ್ಪ ಗಮನಿಸಿ ನೋಡಿ ಮನಸ್ಥಿತಿಗಳು ಹೇಗಿತ್ತು ಅಂತ. ಹಿಂದಿನ ಕಾಲದಲ್ಲಿ ಎಂಟರ್ಟೈನ್ಮೆಂಟ್ ಮೀಡಿಯಾ ಅಂದರೆ ಬರೀ ರಾಮಾಯಣ ಮಹಾಭಾರತ ಕೆಲವು ಕಥೆಗಳು. ಸ್ವಲ್ಪ ಡೆವಲಪ್ ಆದಮೇಲೆ ಈ ಹಳೆಯ ಸಿನಿಮಾಗಳು ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಟಾರ್ಟ್ ಆಯಿತು. ಆಗ ಪ್ರತಿಯೊಂದು ಹಳ್ಳಿನಲ್ಲಿ ನಾಟಕ ಮಾಡ್ತಾ ಇದ್ರು. ರಾಮಾಯಣ ನಾಟಕ ಮಾಡೋದು, ಮಹಾಭಾರತದ ನಾಟಕ ಮಾಡೋದು, ದಾನಸೂರ ಕರ್ಣ ಮಾಡೋದು, ಲವಾಕುಶ. ಸೊ ಈ ಥರ ನಾಟಕ ಮಾಡ್ತಾ ಇದ್ದಾಗ ನಮ್ಮ ಹಳ್ಳಿನಲ್ಲೂ ಕೂಡ ನಾಟಕ ಕಲಿಯೋಕ್ಕೆ 3 ತಿಂಗಳು ಬೇಕು. ನಾಟಕದ ಮಾಸ್ಟರ್ ಬಂದು ಇಲ್ಲೇ ಇದ್ಬಿಡೋರು. ನಾಟಕದ ಮಾಸ್ಟರ್ ಇಲ್ಲೇ ಬಂದಿದ್ದಾಗ ಅವ್ರಿಗೆ ಒಬ್ಬೊಬ್ಬರ ಮನೆಯಲ್ಲಿ ಒಂದಿನ ಊಟ. ಸೊ ಮಾಸ್ಟ್ರು ಮನೆಗೆ ಬರ್ತಾ ಇದ್ದ ಸ್ಪೆಷಲ್ ಊಟ, ಡೈಲಿ ಸ್ಪೆಷಲ್ ಊಟ. ಆವಾಗ ನಾನು ಅಂದ್ಕೊಂಡಿದ್ದೆ ನಾನು ನಾಟಕ ಮೇಷ್ಟ್ರ ಆಗಬೇಕು ಅಂತ. ಆಮೇಲೆ ನಮ್ಮ ಮನೆಯಲ್ಲಿ ಬಾಡಿಗೆ ಕೊಡೋಕ್ಕೆ ನಾವು ಹಾರ್ಮೋನಿಯಂ ತಂದು ಇಟ್ಕೊಂಡಿದ್ವಿ. ಲೆಗ್ ಹಾರ್ಮೋನಿಯಂ ಎತ್ತರ ಇರುತ್ತೆ ನೋಡಿ, ಚಿಕ್ಕದಲ್ಲ. ಸೊ ಆ ಬಾಡಿಗೆ ಕೊಡ್ತಾ ಇದ್ವಿ. ನಮ್ಮೂರಲ್ಲಿ ನಾಟಕ ಆದಮೇಲೆ ಬೇರೆ ಊರಲ್ಲಿ ನಾಟಕ ಆಡಿದ್ರೆ ಆ ನಾಟಕದಲ್ಲಿ ಮನುಷ್ಯನಿಗೆ ಜ್ಞಾನ ಮತ್ತು ನೆಮ್ಮದಿ ಸಿಗ್ತಾ ಇತ್ತು, ಎಂಟರ್ಟೈನ್ಮೆಂಟ್ ಸಿಗ್ತಾ ಇತ್ತು, ಖುಷಿ ಆಗ್ತಾ ಇತ್ತು. ಒಂದು ನಾಟಕ ಆಡಬೇಕಾದ್ರೆ ರಾತ್ರಿ ಪೂರ್ತಿ ಆ ಚಳಿನಲ್ಲಿ ಬೆಡ್ಶೀಟ್ ಹೊತ್ಕೊಂಡು ಅದು ಹೊರಗಡೆ ಕುಳಿತುಕೊಂಡಿರ್ತಿದ್ವಿ. ಮಣ್ಣ ಮೇಲೆ ಚಾಪೆಗಳೆಲ್ಲ ಹಾಕೊಂಡು ಥ್ರೂಔಟ್ ನೈಟ್. ಈಗ ಯಾರು ಕಲ್ಪನೆ ಮಾಡ್ಕೊಂಡು ನೀವೆಲ್ಲ ಆ ಥರ ಕುಡ್ಕೋತೀರಾ? ಯಾರು ಹೋಗ್ತಾರೆ ಅಂತೀವಿ. ಎಷ್ಟು ಕಾಲ ಬದಲಾಗಿದೆ ನೋಡಿ. ಅದರಲ್ಲಿ ನಮ್ಗೆ ಜ್ಞಾನನೂ ಸಿಗ್ತಾ ಇತ್ತು, ಎಂಟರ್ಟೈನ್ಮೆಂಟು ಸಿಗ್ತಾ ಇತ್ತು. ಅದರಲ್ಲೂ ಶನಿ ಮಹಾತ್ಮನ ನಾಟಕ ಆಡಿಸ್ಬಿಟ್ರೆ ಅವರೊಂದು ಗ್ರೂಪ್ ಇರ್ತಿತ್ತು. ಅದು ಯೂಸಲಾಗಿ ಯಾರೋ ಹಳ್ಳಿನಲ್ಲಿ ಕಲಿತಿರ್ಲಿಲ್ಲ. ಅವ್ರದ್ದು ಒಂದು ಟೀಮ್ ಇರ್ತಾ ಇತ್ತು. ಆ ಟೀಮ್ ಬಂದರೆ ಅಲ್ಲಿ ಏನು ಆ ದಿನ ಎಲ್ಲ ಆ ವಾರ ಪೂರ್ತಿ ಶುಚಿತ್ವ, ಮನೆಗಳೆಲ್ಲ ಕ್ಲೀನಾಗಿ ಇಟ್ಕೊಂಡು ಶನಿ ಮಹಾತ್ಮ ನಾಟಕ ನೋಡಬೇಕು. 100% ಶನಿ ಮಹಾತ್ಮ ನಾಟಕ ನಡೀತಾ ಶನಿ ಬಂದಾಗ ದೇವ್ರು ಬಂದ್ಬಿಡೋದು ಅವ್ರ ಮೈ ಮೇಲೆ. ಎಲ್ಲರೂ ಭಾವಪರವಶರಾಗ್ಬಿಡ್ತಾ ಇದ್ರು. ದೇವರೇ ನೋಡಿದಂಥ ಅನುಭವ, ಅದನ್ನ ನಾನು ನೋಡ್ಕೊಂಡು ಬೆಳೆದಿದ್ದೀನಿ. ಸೊ ಇಷ್ಟೊಂದು ವ್ಯತ್ಯಾಸಗಳು ಈಗಾಗಿದೆ. ಆಮೇಲೆ ಕಾಲಘಟ್ಟದಲ್ಲಿ ಬರ್ತಾ ಟಿ ವಿ ಬಂತು, ಮೊಬೈಲ್ ಬಂತು, ಸಿನಿಮಾಗಳು ರಾಶಿ ಸಿನಿಮಾಗಳು ಬಂತು. ಕೆಲವು ಹಳೆಯ ಸಿನಿಮಾಗಳಲ್ಲಿ ಅದೊಂದು ಕಥೆ ಇರ್ತಾ ಇತ್ತು, ಅದರಲ್ಲಿ ಒಂದು ಭಾವ ಇರ್ತಾ ಇತ್ತು, ಅದರಲ್ಲಿ ಅರ್ಥ ಇರ್ತಾ ಇತ್ತು, ಎಂಟರ್ಟೈನ್ಮೆಂಟ್ ಇರ್ತಾ ಇತ್ತು, ಎಲ್ಲ ಇರ್ತಾ ಇತ್ತು. ಹೀಗೆ ನಾನು ಯಾಕೆ ಈ ವಿಡಿಯೋ ಮಾಡಿದ್ದೀನಿ ಅಂದರೆ, ಈಗಿನ ಕಾಲದ ಯುವಕರ ಮನಸ್ಥಿತಿ ತುಂಬ ಕೆಟ್ಟೋಗಿದೆ. ದೆ ಲೈಕ್ಸ್ ಓನ್ಲಿ ಕ್ರೈಮ್ಸ್. ಒಂದು ಕಲ್ಪನೆ, ಪ್ರಾಕ್ಟಿಕಲ್ ಯೋಚನೆ ಮಾಡೋಕ್ಕೋಗಲ್ಲ. ಒಬ್ಬ ಹಿಡ್ಕೊಂಡು 50 ಜನಕ್ಕೊಬ್ಬ ಹೀರೋ ಹೊಡೆದ್ಬಿಟ್ರೆ ಖುಷಿ. 50, 100, 200 ಮೆಷಿನ್ ಗನ್ ಇಟ್ಕೊಂಡು ಡುಮು ಅಂತ ಎಲ್ಲಾರನ್ನೂ ಸಾಯಿಸ್ಬಿಟ್ರೆ ಇವನು ಖುಷಿ. ಮತ್ತೆ ಏನು ಪೊಲೀಸ್ ಸ್ಟೇಷನ್ನೇ ಓಡಾಯಿಸಾಕ್ಬಿಡೋದು.
ಈ ಹೊಡೆಯಕ್ಕಾಗತ್ತೇನ್ರಿ? ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಸಣ್ಣ ಪುಟ್ಟ ಕೇಸ್ ಅಟೆಂಡ್ ಮಾಡಿ ನೋಡಿ ಎಷ್ಟು ತಲೆನೋವಾಗುತ್ತೆ ಅಂತ. ಇನ್ನು MP ಅಲ್ಲಿ ಹೋಗ್ಬಿಟ್ಟು ಪಾರ್ಲಿಮೆಂಟ್ಗೆ ನುಗ್ಬಿಡೋದು, ದುಗ್ಬಿಟ್ಟು ಅಲ್ಲೇ ಹೊಡೆದಾಕ್ಬಿಡೋದು. ಒಬ್ಬ ಹೀರೋ ಒಂದು ಕೈಲಿ ಹಿಂಗಂದ್ರೆ 10 ಜನ, ಆ ಹೀರೋ ನೋಡಿದ್ರೆ ಹೆಂಗೋ ಇರ್ತಾನೆ. ಸೊ ಇದನ್ನೆಲ್ಲ ನಾವು ಅನುಭವಿಸ್ತಾ ಇದ್ದೀವಿ. ನಮ್ಮ ಯುವಕರ ಮನಸ್ಥಿತಿ ಹೇಗಿದೆ ನೋಡಿ. ಸೊ ಈ ವಿಡಿಯೋದ ಮೂಲ ಉದ್ದೇಶವೇ ಅದು. ಮನಸ್ಥಿತಿಗಳು ಸರಿ ಇಲ್ಲ. ಮನುಷ್ಯನಿಗೆ ಎಂಟರ್ಟೈನ್ಮೆಂಟ್ ಯಾವಾಗ ಬೇಕು ಅಂದರೆ ಅವನು ಕೆಲಸ ಮಾಡಿ ಮಾಡಿ ಸಾಕಾಗಿ ಬಳಲಿದಾಗ ಮನಸ್ಸಿಗೆ ಆನಂದ ಆಗತಕ್ಕಂಥ ಒಂದು ಕಲೆ ಬೇಕು, ಒಂದು ಮಾಧ್ಯಮ ಬೇಕು. ಹಾಡುಗಳು ಕೇಳೋದು, ಸಿನಿಮಾ ನೋಡೋದು ಖುಷಿ ಕೊಡ್ತಾ ಇತ್ತು. ಯಾವಾಗ ಅವನು ಕೆಲಸ ಮಾಡಿ ಮಾಡಿ ಸುಸ್ತಾದಾಗ. ಹಿಂದಿನ ಕಾಲದಲ್ಲಿ ನಾಟಕ ಮಾಡಬೇಕು ಅಂದರೆ ಬೆಳಗ್ಗೆ ಸಾಯಂಕಾಲದವರೆಗೂ ಹೊಲದಲ್ಲಿ ದುಡಿದು ಸುಸ್ತಾಗಿ ರೈತ ಬಂದು ಸಂಜೆನಲ್ಲಿ ಪಾಪ ನಾಟಕ ಪ್ರಾಕ್ಟೀಸ್ ಮಾಡಿ ನಾಟಕ ಮಾಡ್ತಾ ಇದ್ರು. ದಟ್ಸ್ ಎನ್ ಎಂಟರ್ಟೈನ್ಮೆಂಟ್. ಅವಾಗ ಇದ್ದಿದ್ದೇ ಅಷ್ಟೇ, ರಾಮಾಯಣ ಮಹಾಭಾರತವೇ, ಬೇರೆ ಏನಿರಲಿಲ್ಲ. ಸೊ ಈಗ ಹೇಗೆ ಬರ್ತಾ ಇದೆ, ಏನು ಟೈಮ್ ಪಾಸ್ ಮಾಡೋಕ್ಕೆ ಮೂವಿ ನೋಡೋಂಗಾಗ್ಬಿಟ್ಟಿದ್ದಾರೆ ಯುವಕರು. ಸೊ ಅವರ ಅಂತರ್ಶಕ್ತಿ ಹಾಳಾಗ್ತಾ ಇದೆ. ಸಿನಿಮಾ ನೋಡೋಕ್ಕೊಂದು ಟೆಕ್ನಿಕ್ ಇದೆ ರೀ, ಸುಮ್ಮನೆ ಸಿನಿಮಾ ನೋಡೋದಲ್ಲ. ಒಂದು ಸಿನಿಮಾ ನೋಡ್ಬೇಕಾದ್ರೆ ಮೇನ್ ಅಲ್ಲಿ ಡೈರೆಕ್ಷನ್ ಹೇಗಿದೆ, ಫೋಟೋಗ್ರಫಿ ಹೇಗಿದೆ, ಕತೆ ಹೇಗಿದೆ, ಡೈಲಾಗ್ಸ್ ಹೇಗಿದೆ, ಅದಕ್ಕಿಂತ ಹೆಚ್ಚಾಗಿ ಲೊಕೇಶನ್ಸ್ ಹೇಗಿದೆ, ಹೀರೋ ಹೀರೋಯಿನ್ಗಳು ಹೇಗಿದ್ದಾರೆ, ಎಡಿಟಿಂಗ್ ಹೇಗಿದೆ, ಮ್ಯೂಸಿಕ್ ಹೇಗಿದೆ, ಇಷ್ಟೊಂದು ವಿಷಯಗಳಿದೆ ಅದರಲ್ಲಿ. ಸಿನಿಮಾ ನೋಡ್ಬೇಕು, ಇದರೆಲ್ಲ ಚೆನ್ನಾಗಿದೆ, ಆಗ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಅಂದಾಗ ನಮಗೆ ಖುಷಿ ಆಗುತ್ತೆ. ಅಲ್ಟಿಮೇಟ್ ಅಟ್ಲೀಸ್ಟ್ ಸಿನಿಮಾದಿಂದ ಹೊರಗಡೆ ಬರ್ಬೇಕಾದ್ರೆ ನಗು ಇರಬೇಕು, ಇಲ್ಲಂದರೆ ಯಾವ್ದಾದ್ರು ವಿಚಾರ ನಿಮ್ಮನ್ನು ಕಾಡಬೇಕು, ಒಂದು ಥಾಟ್ ಬರಬೇಕು ನಿಮಗೆ. ಸೊ ಜೀವನ ಎಷ್ಟು ಚೆನ್ನಾಗಿ ಹೇಳಿದಾರಲ್ಲ, ಅದು ನಾನು ಜೀವನಕ್ಕೆ ಅಳವಡಿಸ್ಕೋಬೇಕು ಅನ್ಬೇಕು. ಹಿಂದಿನ ಕಾಲದ ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ಎಷ್ಟೋ ಜನ ಬದಲಾಗಿದ್ದಾರೆ. ಈ ರೀತಿಯಾದ ಮನಸ್ಥಿತಿಯನ್ನು ಇಟ್ಟುಕೊಂಡು ನಾವು ಯುವಕರು ಸಿನಿಮಾ ನೋಡಬೇಕೇ ಹೊರತು ಸುಮ್ಮನೆ ಹೋಗೋದಲ್ಲ. ಅಫ್ಕೋರ್ಸ್ ಸೈಕಲಾಜಿಕಲ್ ಎಫೆಕ್ಟು ನಾನು ಹೇಳ್ತೀನಿ. ಸೋಷಿಯಲ್ ಸೈಕಲಾಜಿಕಲ್ ಎಫೆಕ್ಟ್ ಹೇಗಿದೆ ಅಂದರೆ, ಎಲ್ಲ ಕಡೆ ಪ್ರತಿ ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರ ಎಲ್ಲವನ್ನು ನೋಡಿ ನೋಡಿ ಸುಳ್ಳು ಮೋಸಗಳನ್ನು ನೋಡಿ ಸಮಾಜದಲ್ಲಿ ಮನಸ್ಸಿನಲ್ಲಿ ಬಂದು ಮನೆಯಲ್ಲಿ ಎಲ್ಲ ಕಡೆ ನೋಡಿ ಆಕ್ರೋಶ ಉಂಟಾಗುತ್ತೆ. ಅವನಿಗೆ ಬೆಳಿಬೇಕಾದ್ರೆ ಸ್ಟೋರ್ ಆಗುತ್ತೆ ಸಬ್ ಕಾನ್ಸಿಯಸ್ ಮೈಂಡ್. ಆಕ್ರೋಶಗಳು ಅವನು ಏನು ಮಾಡೋಕ್ಕಾಗಲ್ಲ. 100 ಜನಕ್ಕೆ ಹೊಡೆದ್ಬಿಡ್ಲ ಅನ್ಸುತ್ತೆ, ಎಲ್ಲ ಈ ರಾಜಕಾರಣಿಗಳ ಕೊಚ್ಚಾಕ್ಬಿಡ್ಲ ಅನ್ಸುತ್ತೆ, ಅಧಿಕಾರಿಗಳನ್ನ ಸಾಯಿಸ್ಬಿಡ್ಲ ಅನ್ಸುತ್ತೆ. ಮಾಡೋಕ್ಕಾಗತ್ತಾ? ನಾವು ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಾನೆ, ಆ ಸ್ಕ್ರೀನ್ನಲ್ಲಿ ಒಬ್ಬ ಬಂದು ಹೀರೋ ಬಂದು 100 ಜನಕ್ಕೆ ಹೊಡೆದಾಗ ಇವನಿಗೆ ಖುಷಿಯಾಗುತ್ತೆ. 1000 ಜನ ಒಟ್ಟಿಗೆ ಸಾಯಿಸಿದಾಗ ಇವನಿಗೆ ಖುಷಿ ಆಗುತ್ತೆ. ಒಬ್ಬ ಭ್ರಷ್ಟ ರಾಜಕಾರಣಿಗಳನ್ನು ಹೊಡೆದಾಕಿದಾಗ ಇವನಿಗೆ ಖುಷಿ ಆಗುತ್ತೆ. ಅದು ನೋಡಿ ಸಂತೋಷ ಪಡ್ತಾನೆ. ದಿಸ್ ಇಸ್ ಸೈಕಲಾಜಿಕಲ್ ಗೇಮ್. ಇದನ್ನು ನೀವು ಇಲ್ಲಿ ಗಮನಿಸಬೇಕು. ಯುವಕರ ಮನಸ್ಥಿತಿ ಯಾಕೆ ಹಿಂಗಾಗಿದೆ ಅಂದರೆ, ಅಷ್ಟೊಂದು ಅನ್ಯಾಯ ಅಕ್ರಮಗಳು ತುಂಬಿಕೊಂಡು ಮಕ್ಕಳುಗಳು ನೋಡ್ಕೊಂಡು ಬೆಳೀತಾ ಇದ್ದಾರೆ. ಏನೇನು ಕ್ರೌರ್ಯಗಳು ಸಿನಿಮಾಗಳು ಬರ್ತವೋ, ದಟ್ ಇಸ್ ಅ ಸಿಂಬಲ್ ಆಫ್ ಸೊಸೈಟಿ. ಸಮಾಜ ಹೇಗಿದೆ ಅನ್ನೋದನ್ನ ಅದು ತೋರಿಸುತ್ತೆ. ಸಮಾಜದ ಮನಸ್ಥಿತಿಯನ್ನು ತೋರಿಸುತ್ತೆ. ಸಮಾಜ ಅನ್ನೋದು ದೊಡ್ಡ ಮನಸ್ಸು, ನಮ್ಮದು ಚಿಕ್ಕ ಮನಸ್ಸಾರ ದೊಡ್ಡ ಮನಸ್ಸು. ಎಲ್ಲ ಮನಸ್ಸುಗಳಲ್ಲಿ ದ್ವಂದ್ವಗಳಲ್ಲಿ ಸಿಲ್ಕೊಂಡಿದೆ, ಅನ್ಯಾಯ ವಂಚನೆ ಮೋಸ ತುಂಬಿಕೊಂಡಿದೆ. ಅದು ನಿಮ್ಗೆ ಏನು ಮಾಡೋಕ್ಕಾಗದೆ ಇದ್ದಾಗ ಅಲ್ಲಿ ನೋಡಿ ಸಂತೋಷ ಪಡ್ತಾರೆ. ಇದು ನಮ್ಮ ಈಗಿನ ಯುವಕರ ಮನಸ್ಥಿತಿ. ಸದ್ಯಕ್ಕೆ ಈ ವಿಡಿಯೋ ನೋಡೋರು ಏನಪ್ಪ ಯುವಕರು ಅಂದ್ರೆ, ನಾನು ಆಗಲೇ ಹೇಳಿದ್ನಲ್ಲ, ಒಂದು ಸಿನಿಮಾ ನೋಡೋಕ್ಕೂ ಒಂದು ಆರ್ಟ್ ಇದೆ, ಒಂದು ಕಲೆ ಇದೆ. ಆ ಕಲೆಯ ರೂಪದಲ್ಲಿ ಸಿನಿಮಾವನ್ನ ಆರಾಧಿಸ್ಬೇಕು ಅಲ್ವಾ? ಇನ್ನು ನೆಕ್ಸ್ಟ್ ಹೇಳ್ತಾರೆ ಅಭಿಮಾನಿಗಳು. ಅಯ್ಯೋ, ಅದು ಹುಚ್ಚುತನ. ಯುವಕರಲ್ಲಿ ಕಾಮನ್ ಸೆನ್ಸ್ ಅನ್ನೋದು ಇಲ್ಲ. ನಾನು ಹೇಳ್ತೀನಿ ನೋಡಿ, ಸಿನಿಮಾನ ಇವತ್ತು ದರ್ಶನ್ ಅವ್ರ ಸಿನಿಮಾ ನೋಡ್ತೀರಾ, ತುಂಬಾ ಚೆನ್ನಾಗಿದೆ, ಎಂಜಾಯ್, ನಥಿಂಗ್ ರಾಂಗ್. ನಾಳೆ ಸುದೀಪ್ ಅವ್ರು ಮತ್ತೆ ಹೋಗಿ ಸಿನಿಮಾ ನೋಡಿ, ತುಂಬಾ ಚೆನ್ನಾಗಿದೆ. ಅವನು ಕಲೆಗಾರ. ನಾಳೆ ಇನ್ನೊಬ್ರದ್ದು ಯಾರ್ದು ಬರುತ್ತೆ ಆ ಸಿನಿಮಾ ಹೋಗಿ ನೋಡಿ, ನಾನು ದರ್ಶನ್ ಫ್ಯಾನೇ, ನಾನು ಸುದೀಪ್ ಫ್ಯಾನೇ, ನಾನು ಇನ್ನೊಬ್ರು ಫ್ಯಾನು ಅವನು ಮೂರ್ಖ. ಅವನಿಗೆ ಮನಸ್ಸು ಇನ್ನೂ ಪರಿಪಕ್ವವಾಗಿಲ್ಲ. ನೀನೆಲ್ಲವನ್ನ ಕಲೆಯನ್ನು ಸ್ವೀಕರಿಸು. ಯಾವುದರಾಗಲಿ ಒಂದು ಮೀಡಿಯಾ, ಅದು ನಿನ್ನ ಮನಸ್ಸಿಗೆ ಸಂತೋಷ ಕೊಡಬೇಕು, ನಿನ್ನ ಖುಷಿಯಾಗಿರಬೇಕು. ಎಲ್ಲನೂ ಓಕೆ, ಸಿಕ್ಕಿದ್ರೆ ಖುಷಿಯಾಗಿ ಮಾತಾಡಿಸಿ, ನಮಸ್ಕಾರ ಸರ್, ಚೆನ್ನಾಗಿ ಮಾಡಿದ್ರಿ ಸರ್, ಸೂಪರ್ ಆಕ್ಟಿಂಗ್, ದಟ್ಸ್ ಆಲ್. ಅದನ್ನು ಬಿಟ್ಬಿಟ್ಟು ನಾನು ಇವ್ರ ಭಕ್ತ ಅಂದರೆ ನಿನಗೆ ಇನ್ನೂ ಮೆಚುರಿಟಿ ಬಂದಿಲ್ಲ. ನೀನು ಮೊದಲು ನಿನ್ನ ಅಪ್ಪ ಅಮ್ಮನ ಭಕ್ತನಾಗು, ಆಮೇಲೆ ಭಗವಂತನ ಭಕ್ತನಾಗು, ಆಮೇಲೆ ನಿನ್ನ ಭಕ್ತನಾಗು. ನೀನು ಹೇಗೆ ದುಡಿತಾ ಇದೆಯಾ, ನಿನ್ನ ಮನಸ್ಥಿತಿ ಹೇಗಿದೆ, ಎಷ್ಟು ಪವರ್ಫುಲ್ ಆಗಿದೆಯಾ, ಆವಾಗ ನೀನು ನಿನಗೆ ಭಕ್ತನಾಗ್ತೀಯ. ಅದು ನಿಜವಾದ ಭಕ್ತಿ.
ಭಕ್ತ. ಯಾವುದೋ ಹೀರೋ ಸುಮ್ಮನೆ ಯಾರೋ ಹೇಳ್ಕೊಟ್ಟದ್ದು ಏನೋ ಮಾಡೋಕೆ ಹೋಗಿ ನೀವು ಭಕ್ತನಾದರೆ ನಿನ್ನ ಮನಸ್ಥಿತಿ ಎಷ್ಟು ಕೇವಲವಾಗಿದೆ ನೋಡು, ಯೋಚನೆ ಮಾಡು. ಅದಕ್ಕೋಸ್ಕರ ಈ ವಿಡಿಯೋ. ಥ್ಯಾಂಕ್ ಯು.